ನಮಸ್ಕಾರ. ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ 4ನೇ ದಿನ. ನವರಾತ್ರಿಯ 4ನೇ ದಿನ ಯಾವ ದೇವಿಯನ್ನ ಪೂಜೆ ಮಾಡಬೇಕು, ಆ ದೇವಿಗೆ ನಾವು ಯಾವ ನೈವೇದ್ಯವನ್ನ ಇಡಬೇಕು, ಯಾವ ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಇವತ್ತು ಶುಭ, ಹಾಗೆ ಈ ನವರಾತ್ರಿಯ ವಿಶೇಷತೆಗಳು ಏನು ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆನಂದ ಸಿದ್ಧಿಪೀಠಂನ ಸಿಇಒ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸುಪುತ್ರರು ಆಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಮ್ಮ ನಮಸ್ತೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇವತ್ತು ನವರಾತ್ರಿಯ 4ನೇ ದಿನ. ನವರಾತ್ರಿಯ 4ನೇ ದಿನ ಬಹಳ ವಿಶೇಷವಾದಂತಹ ದಿನ. ಇವತ್ತು ದೇವಿ ಕೂಷ್ಮಾಂಡ ದೇವಿಯನ್ನ ಪೂಜಿಸುವಂತಹ ಸಮಯ. ಕೂಷ್ಮಾಂಡ ದೇವಿ ಹೇಗೆ ನಾವು ಪೂಜೆ ಮಾಡಬೇಕು, ಈ ದೇವಿಯನ್ನ ಒಲಿಸಿಕೊಳ್ಳೋದು ಹೇಗೆ, ಹಾಗೆ ಕೂಷ್ಮಾಂಡ ದೇವಿಗೆ ನಾವು ಯಾವ ರೀತಿಯ ನೈವೇದ್ಯವನ್ನ ಮಾಡಿದ್ರೆ ಆಕೆಗೆ ತೃಪ್ತಿ ಆಗುತ್ತೆ, ಇದನ್ನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿ. ಕೂಷ್ಮ ಅಂಡ ಇದೆರಡು ಕೂಡ ಒಂದು ಬೇರೆ ಬೇರೆ ಪದಗಳು ಅಂತಲೇ ಹೇಳ್ಬೋದು. ಕೂಷ್ಮ ಅಂತಂದ್ರೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಕಾರ. ಕೂಷ್ಮ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕಾರ. ಅಂಡ ಅಂತಂದ್ರೆ ತಮಗೆ ಗೊತ್ತದೆ. ಕೂಷ್ಮ ಅಂತಂದ್ರೆ ಒಂದು ಕುಂಭ, ಅಂಡ ಅಂತಂದ್ರೆ ಒಂದು ರೌಂಡ್ ಆಗಿರ್ತಕ್ಕಂಥ ಒಂದು ಆಕಾರ, ಕೂಷ್ಮಾಂಡ. ನಮ್ಮ ಭೂಮಿ ಕೂಡ ಸಂಪೂರ್ಣವಾಗಿ ಒಂದು ಕೂಷ್ಮಾಂಡದ ರೂಪದಲ್ಲೇ ಇರ್ತಕ್ಕಂಥದ್ದು. ಕುಂಬಳಕಾಯನ್ನು ಕೂಡ ನಾವು ಕೂಷ್ಮಾಂಡ ಅಂತ ಹೇಳ್ತೀವಿ. ಕೂಷ್ಮಾಂಡ ದೇವಿ ಆ ಒಂದು ಜನನ ಆಗಲಿ, ಆ ಒಂದು ಅವತಾರವನ್ನ ನಾವು ಯಾವ ರೀತಿ ನಾವು ಅದನ್ನ ಪರಿಗಣಿಸ್ತೀವಿ ಅಂತಂದ್ರೆ, ತಾಯಿ ಇಡೀ ಭೂಮಿಯನ್ನ ಸಂಪೂರ್ಣವಾಗಿ ಆ ತಾಯಿ ಕಾಪಾಡ್ತಕ್ಕಂಥವಳು. ಇಡೀ ಈ ಭೂಮಿಯ ಶಕ್ತಿಯನ್ನ ತನ್ನಲ್ಲಿ ತುಂಬಿಕೊಂಡಿರ್ತಕ್ಕಂಥವಳು ಆ ತಾಯಿ ಕೂಷ್ಮಾಂಡ. ನಾನು ಹೇಳ್ತಾ ಇದ್ದೆ, ಒಂದು ಮಗುವಿನ ಜನನ ಆಯಿತು. ಪ್ರಾರಂಭದಲ್ಲಿ ಜನನ ಆದಮೇಲೆ ಆಕೆ ವಯಸ್ಕರಳಾದ್ಲು, ಶಕ್ತಿ ಸಂಪಾದನೆಯನ್ನು ಮಾಡಿದ್ಲು. ಜೊತೆಗೆ ಮತ್ತಷ್ಟು ವಿಚಾರಗಳನ್ನು ಅರ್ಥಕೊಳ್ಬೇಕು, ಪ್ರಪಂಚ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಆ ತಾಯಿ. ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಪ್ರಪಂಚ ಹೇಗಿದೆ, ಆ ಪ್ರಪಂಚದ ಆದಿ ಅಂತ್ಯ ಏನು, ಅದರ ಅಸ್ತಿತ್ವಗಳೇನು, ಇದೆಲ್ಲವನ್ನು ಕೂಡ ತನ್ನೊಳಗೆ ಅವಳಿಸ್ಕೊಂಡು ತಾಯಿ ತನ್ನೊಳಗಡೆ ಅದನ್ನ ಸೇರಿಸ್ಕೊಂಡು ಆ ತಾಯಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ರೂಪವನ್ನು ಧರಿಸಿರ್ತಕ್ಕಂಥದ್ದೇ ಕೂಷ್ಮಾಂಡ. ಇಲ್ಲಿ ತಾವು ಗಮನಿಸ್ಬೋದು, ತಾಯಿಯ ಒಂದು ಎಡಗೈಯಲ್ಲಿ ತಾಯಿಯ ಒಂದು ಹೊಟ್ಟೆಯ ಭಾಗದ ಹತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಬಿಂದಿಗೆ ಕೂಡ ಇದೆ. ಒಂದು ಕೂಷ್ಮಾಂಡದ ರೀತಿಯಾಗಿರ್ತಕ್ಕಂಥ ಒಂದು ಬಿಂದಿಗೆ, ಅದನ್ನು ಕೂಡ ನಾವು ಕೂಷ್ಮಾಂಡ ಅಂತಾನೆ ಹೇಳ್ತೀವಿ. ಹಾಗಾಗಿ ಆ ಬಿಂದಿಗೆ ಇದೆ ಮತ್ತು ಬಲಗೈಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಮಂಡಲ ಇದೆ. ಇನ್ನು ತಾಯಿಯ ಕೈಗಳಲ್ಲಿ ನೋಡೋದಾದ್ರೆ ನಾವು ಗದೆ ಇದೆ, ಬಿಲ್ಲಿದೆ, ಬಾಣ ಇದೆ, ಆಮೇಲೆ ಬಹಳ ವಿಶೇಷವಾಗಿ ನಾವಲ್ಲಿ ಗಮನಿಸ್ತಾ ಇದ್ದೇವೆ ಕಮಲ ಇದೆ, ಜಪಮಾಲ ಇದೆ, ಮತ್ತೆ ಚಕ್ರ ಇದೆ. ಇದೆಲ್ಲವನ್ನು ಕೂಡ ಉಳ್ಳಂಥವಳು.